ಪರೀಕ್ಷೆಯಲ್ಲಿ ಯಾರಿಗೆಲ್ಲ ಅನ್ಯಾಯ ಆಗಿತ್ತು, ಪದೇ ಪದೇ ಅನ್ಯಾಯ ಆಗಿತ್ತು, ನ್ಯಾಯಾಲಯಕ್ಕೆ ಹೋಗಿ ಮರುಪರೀಕ್ಷೆ ಇಂತಿಂಥವ್ರಿಗೆ ಮಾಡಿ ಅಂತ ಕೇಳಿದಾಗಲೂ ಕೂಡ ಅಲ್ಲಿಯೂ ಕೂಡ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿತ್ತು. ಅಂತಹ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇವತ್ತು ಬಂದು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರು, ನಾನು ಮತ್ತು ಮುಖ್ಯ ಸಚೇತಕರಾಗಿರ್ತಕ್ಕಂಥ ರವಿಕುಮಾರ್ ರವರು ಎಲ್ಲರೂ ಸೇರಿ ಅವರ ಜೊತೆಯಲ್ಲಿ ಒಂದು ಸಭೆಯನ್ನ ಮಾಡಲಾಯಿತು. ಅವರಿಗೆ ಆಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ವಿವರವಾಗಿ ನಮಗೂ ತಿಳಿಸಿದ್ದಾರೆ. ಅದು ನಮಗೂ ಗೊತ್ತಿತ್ತು. ಮೊನ್ನೆ ನಡೆದ ಪರೀಕ್ಷೆ ಉತ್ತರ ಪತ್ರಿಕೆಗಳು ಸರಿಯಾದ ಸಮಯಕ್ಕೆ ಸ್ಥಳ ಸೇರದೇ ಇರೋ ಕಾರಣ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಿದಾಗ ಪೊಲೀಸ್ನವರನ್ನ ಹೊಡೆದು ಜೀಪ್ನಲ್ಲಿ ತುಂಬಿಕೊಂಡು ಹೋಗಿರ್ತಕ್ಕಂಥದ್ದನ್ನು ನಾವೇ ಕಣ್ಣಾರೆ ಕಂಡಿದ್ದೇವೆ. ಅಂದ್ರೆ ಪ್ರಶ್ನೆ ಮಾಡಿದವರನ್ನ ಸರ್ಕಾರ ಹದ್ದುಬಸ್ತಿನಲ್ಲಿ ಇರತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಇದನ್ನು ಯಾಕೆ ಮಾಡ್ತಾ ಇದ್ದೀರಿ? ಅವರಿಗೆ ಸ್ವಾತಂತ್ರ್ಯ ಇಲ್ವಾ? ಒಬ್ಬ ಅಧಿಕಾರಿಗಳಾಗ್ತಕ್ಕಂಥ ಯೋಗ್ಯತೆ ಉಳ್ಳವರನ್ನ ನೀವು ಪೊಲೀಸ್ನವರ ಮುಖಾಂತರ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಸರಿ ಇದೆಯಾ? ಈಗ ಯಾರ್ಯಾರು ನ್ಯಾಯಾಲಯಕ್ಕೆ ಹೋದ್ರು ಅನೇಕರಿದ್ದಾರೆ. ಸುಮಾರು 70,000 ಜನ ಕನ್ನಡದಲ್ಲಿ ಪರೀಕ್ಷೆ ಬರೆದವರಿದ್ದಾರೆ. 70-80 ಪ್ರಶ್ನೆಗಳು ತಪ್ಪಾಗಿ ಮುದ್ರಿತವಾಗಿರೋದು. ಅದರಿಂದಾಗಿ ಅವರಿಗೆ ಬಹಳ ಅನ್ಯಾಯ ಆಗಿದೆ. ಕೆಲವರು ಮಾತ್ರ ಕೋರ್ಟ್ಗೆ ಹೋದ್ರು, ಎಲ್ಲರೂ ಹೋಗ್ಲಿಕ್ಕೆ ಅವ್ರಿಗೂ ಸಾಧ್ಯ ಇಲ್ಲ. ಅನೇಕರು ಬಡವರಿದ್ದಾರೆ. ಅವರಲ್ಲಿ ಓದವ್ರಿಗೆ ಮಾತ್ರ ಕೋರ್ಟ್ನ ಆದೇಶ ಆಗಿದೆ ಇವರಿಗೆ ಮರುಪರೀಕ್ಷೆ ಮಾಡಿ ಅಂತ. ಆದ್ರೆ ಇದರಲ್ಲಿ ಸರ್ಕಾರ ಹೇಳೋದೇ ಒಂದು, ಮಾಡೋದೇ ಒಂದು. ನಾವು ಮೇಲ್ಮನೆಯಲ್ಲಿ ನಾನು ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಮುಖ್ಯಮಂತ್ರಿಗಳು, ಇಲ್ಲ ನಿಮ್ಮ ಅಭಿಪ್ರಾಯ ಏನಿದೆಯೋ ನಮ್ಮದು ಅದೇ ಇದೆ, ನಾನು ಕೂಡ ವಿದ್ಯಾರ್ಥಿಗಳ ಪರವಾಗಿದ್ದೇನೆ, ಮರುಪರೀಕ್ಷೆ ಮಾಡೋದು ಬಿಡೋದು ಕೋರ್ಟ್ನ ಆದೇಶ ನೋಡ್ಕೊಂಡು ಮಾಡ್ತೇನೆ ಅಂತ ಹೇಳಿದ್ರು. ಕೋರ್ಟಿನ ಆದೇಶ ಬಂದಾಗಲೂ ಕೂಡ ಮೀನಾಮೀಷ ಎಣಿಸ್ತಕ್ಕಂಥದ್ದು, ಅವ್ರಿಗೆ ಅನ್ಯಾಯ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಆದ್ರಿಂದ ಈ ವಿದ್ಯಾರ್ಥಿಗಳು ಅನ್ಯಾಯವನ್ನ ಪ್ರತಿಭಟಿಸಿ ಯಾವುದೇ ರೀತಿಯ ಹೋರಾಟ ಮಾಡಿದ್ರು ಕೂಡ ನಮ್ಮ ಪಕ್ಷ ಅವರ ಜೊತೆಯಲ್ಲಿ ಇರ್ತದೆ. ನಾನು ಒಂದನ್ನು ನೆನಪಿಸ್ತೇನೆ. ನಮ್ಮ ಸರ್ಕಾರ ಇದ್ದಾಗ ಕೆಲವು ಅಭ್ಯರ್ಥಿಗಳು ನಮಗೆ ಅನ್ಯಾಯ ಆಗಿದೆ ಅಂತೇಳಿ ಕುಳಿತು ಒಂದು ಹೋರಾಟವನ್ನು ಮಾಡಿದ್ರು. ವಿರೋಧ ಪಕ್ಷದ ನಾಯಕರಾಗಿ ಮುಖ್ಯಮಂತ್ರಿಗಳು ಸ್ಥಳಕ್ಕೆ ಬಂದು ಕೊಟ್ಟ ಆಶ್ವಾಸನೆ ಏನು? ಇನ್ನು ಯಾರೋ ಒಬ್ಬ ಹೆಣ್ಣುಮಗಳು ಏನು ವೀರಾವೇಶದ ಭಾಷಣ, ಎಲ್ಲಿ ನಾಪತ್ತೆ ಆದರೂ ಅವ್ರಿಗೆ ಗೊತ್ತಿಲ್ಲ ನಮಗೀಗ. ವೀರಾವೇಶದ ಭಾಷಣ ಏನು? ಅವ್ರಿಗೆ ಅನ್ಯಾಯ ಆಗ್ತಾ ಇದೆ, ಸುಲಿಗೆ ಆಗ್ತಾ ಇದೆ. ಆಯ್ತು, ಈಗ ಆಗ್ತಾ ಇರೋ ಸುಲಿಗೆಗೆ ಎಲ್ಲಮ್ಮ ಹೋದ್ರಿ ತಾವು? ಈಗ ಬಂದ ತಾವು ನ್ಯಾಯ ಕೊಡಿಸ್ಬೇಕಲ್ಲ. ಈಗ ವಿರೋಧ ಪಕ್ಷದ ನಾಯಕರನ್ನ ಕರ್ಕೊಂಡು ಬಂದು ಹೇಳಿಕೆ ಕೊಡಿಸಿ, ನಾವು ಬಂದ ಮೇಲೆ ನಿಮ್ಗೆ ಎಲ್ಲಾ ರೀತಿಯ ನ್ಯಾಯ ಕೊಡ್ತೀವಿ ಅಂತ. ಎಲ್ಲಿ ತಾಯಿ ನ್ಯಾಯ ಕೊಡಿಸಿ? ಈಗ ಮುಖ್ಯಮಂತ್ರಿಗಳು ಆಗಿದ್ದೀರಿ, ಅವರೇ ಆಗಿದ್ದಾರೆ ಈಗ ಸಿದ್ದರಾಮಯ್ಯನವರು. ಈ ರೀತಿ ಅನ್ಯಾಯ ಮಾಡಬಾರ್ದು. ಇದು ಸುಲಿಗೆ ಸರ್ಕಾರ ಇದೆ. ನಾನು ಮೊದಲೇ ಹೇಳಿದ್ದೀನಿ, ಇದು ಸ್ಕೀಮ್ ಸರ್ಕಾರ ಅಲ್ಲ, ಇದು ಸ್ಕ್ಯಾಮ್ ಸರ್ಕಾರ. ಈಗಲೂ ಸುಲಿಗೆ ಮಾಡ್ತಕ್ಕಂಥ ಕೆಲಸವನ್ನೇ ಮಾಡ್ತಿದ್ದಾರೆ. ಯಾರು ರಿಟೈರ್ ಆಗಿರೋ ಆಫೀಸರ್ಗಳಿದ್ದಾರೋ, ಬಹಳ ಒಳ್ಳೆ ಚೆನ್ನಾಗಿ ಸುಲಿಗೆ ಮಾಡಿ ಇವರಿಗೆ ತಲುಪಿಸ್ತಾ ಇದ್ದಂತ ಯಾರ್ಯಾರು ಅಧಿಕಾರಿಗಳಿದ್ರು ಅಂಥವರನ್ನ ರಿಟೈರ್ಮೆಂಟ್ ಆದರೂ ಬಿಡಲ್ಲ ಅವರು. ಇನ್ನೂ 1 ವರ್ಷ, 2 ವರ್ಷ, 3 ವರ್ಷ, ಕೆಲವರಲ್ಲಿ 6 ವರ್ಷ, 7 ವರ್ಷ ಇನ್ನೂ ಇಟ್ಕೊಂಡಿದ್ದಾರೆ. ಯಾಕೆಂದ್ರೆ ಹೊಸದಾಗಿ ಬಂದವ್ರಿಗೆ ಪಾಪ ಅನುಭವ ಇರಲ್ಲ ಹೆಂಗ್ ಸುಲಿಗೆ ಮಾಡಬೇಕು ಅಂತ. ಅದಕ್ಕೆ ಇಂಥವ್ರನ್ನ ಇಟ್ಕೊಂಡು ಇವತ್ತು ಇಂಥ ನಮ್ಮ ಅಭ್ಯರ್ಥಿಗಳಿಗೆ ತುಂಬಾ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ರಿಂದ
ಇದನ್ನ ದೊಡ್ಡ ಹೋರಾಟವನ್ನೇ ಮಾಡಿ ಅವರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈ ವಿದ್ಯಾರ್ಥಿಗಳ ಜೊತೆಯಲ್ಲಿ ನಾವು ಸದಾ ಇದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಈಗ ಕೋರ್ಟ್ ಎಕ್ಸಾಮ್ ಬರೀಲಿಕ್ಕೆ ಅವರಿಗೆ ವ್ಯಾಲಿಗೆ ಹೋಗಿದ್ದಾರೆ ಅವರಿಗಷ್ಟೇ ಹೇಳಿ. ಸೊ ಇಲ್ಲಿ ಸರ್ಕಾರ ಏನು ಮಾಡೋಕ್ಕಾಗತ್ತೆ, ಏನು ಮಾಡಬೇಕು? ಈಗ ಕೋರ್ಟನ್ನು ನಾವು ಆಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೋರ್ಟ್ನಲ್ಲಿ ಒಂದು ಲಾಜಿಕ್ನ ಮೇಲೆ ಅವರು ತೀರ್ಮಾನ ಕೊಡ್ತಾರೆ. ಆ ಲಾಜಿಕ್ ಏನಂದ್ರೆ, ಯಾರಿಗೆ ಅನ್ಯಾಯ ಆಗಿದೆ, ಅಗ್ರೈಡ್ ಫ್ಯಾಮಿಲಿ ಇದು ಅಭ್ಯರ್ಥಿಗಳು ಬರ್ತಾರೆ, ಅವ್ರಿಗೆ ನ್ಯಾಯ ಕೊಡಬೇಕು ಅನ್ನೋದು ಅವರು ಸರಿ ಇದೆ. ಆದರೆ ತೊಂದರೆ ಆಗಿರೋದು 70,000 ಜನರಿಗೆ. ಅಷ್ಟು ಜನ ಕೋರ್ಟಲ್ಲಿ ಹೋಗಿ ನಿಂತ್ಕೊಳ್ಳೋಕೆ ಸಾಧ್ಯ ಇದೆಯಾ? ಸೋಷಿಯಲ್ ಜಸ್ಟಿಸ್ ಅನ್ನೋದು ಒಂದು ಇರ್ತದೆ. ಅದರ ಪ್ರಕಾರ ಒಂದು ಅರ್ಜಿ ಹಾಕಿದಾಗ ಇವ್ರಿಗೆ ಮಾತ್ರ ಆಗಿಲ್ಲ, ಎಲ್ರಿಗೂ 70 ಪ್ರಶ್ನೆಗಳು ತಪ್ಪಾಗಿ ಬಂದಿದೆ ಅಂತಂದ್ರೆ ಈ ಕೋರ್ಟ್ಗೆ ಹೋದವ್ರಿಗೆ ಮಾತ್ರ 70 ಬಂತ? ಎಲ್ಲರಿಗೂ ಬಂದಿದೆಯಲ್ಲ. ಇದು ಕೋರ್ಟ್ ಹೇಳದೇ ಇರ್ಬೋದು, ಆಡಳಿತ ಮಾಡ್ತಕ್ಕಂಥ ಸರ್ಕಾರ, ಪ್ರಜ್ಞೆ ಇರೋ ಸರ್ಕಾರ ಆಗ್ಬೇಕಲ್ಲ, ಪ್ರಜ್ಞೆ ಇರೋ ಮುಖ್ಯಮಂತ್ರಿ ಆಗ್ಬೇಕಲ್ಲ. ಅವರು ಮಾಡಲಿಲ್ಲ ಅಂತಂದ್ರೆ ಇನ್ಯಾರು ಮಾಡಬೇಕು? ಅರ್ಥ ಮಾಡ್ಕೊಳ್ಬೇಕು ಅವರು. ಇದನ್ನು ನಾವು ಕೂಡ ಸದನದಲ್ಲಿ ಪ್ರಸ್ತಾಪ ಮಾಡಿದಾಗ, ಇಲ್ಲ ನಾನು ಒಪ್ತೇನೆ, ನೀವು ಹೇಳಿದ್ದ ಪ್ರಕಾರ ಮಾಡ್ತೇನೆ ಅಂತೇಳಿ ಅಲ್ಲಿ ಯಾಕೆ ಆಶ್ವಾಸನೆ ಕೊಟ್ರೆ, ಈಗ ಸುಳ್ಳನ್ನು ಯಾಕೆ ಹೇಳ್ತಾ ಇದ್ದೀರಿ? ಜನ ರುಬ್ತಾರಲ್ಲ, ಭಾರತ ದೇಶ ಜನ ಎಲ್ಲಿ ಸಿಕ್ಕಿದ್ರಲ್ಲಿ ಆಮೇಲೆ ರುಬ್ತಾರೆ ಅಂತ ಭಯ ಬಂದಿರಬೇಕು. ಈ ರೀತಿ ಸಾಕ್ಷಿ ಕೇಳೋದು ಬಹಳ ಮಾಡ್ತಾರ ಅವರು. ಈಗ ಸಾಕ್ಷಿ ಕೇಳಬೇಕಂದ್ರೆ ಅವರೇ ಹೋಗಿ ನೋಡ್ಕೊ ಬರ್ಬೇಕು. ಅದು ನೋಡಿ, ಇದು ಮೋದಿಯವರಿಂದ ಮಾತ್ರ ಸಾಧ್ಯ. ಅವರು ಯಾವ ರೀತಿ ಟಾರ್ಗೆಟ್ ಅಂಡ್ ಸ್ಟ್ರೈಕ್ ಮಾಡ್ತಾರಂದ್ರೆ, ಸಿಂಧೂರ್ ಹೆಸರಿನಲ್ಲಿ ಮಾಡಿದ್ದು ಈ ಆಪರೇಷನ್ಗೆ 2 ಕಡೆ ಬೆಲೆ ಸಿಕ್ಕಿದೆ. ಒಂದು ಸಿಂಧೂರ ಅಳಿಸಿದವರು, ಅವರ ತಲೆದಂಡ ಆಗಿದೆ, ಅವರಿಗೆ ಶಿಕ್ಷೆ ಆಗಿದೆ. ಅಲ್ಲಿಗೆ ಸಿಂಧೂರ ಯಾರು ಕಳ್ಕೊಂಡಿದ್ರು ಅವರಿಗೆ ನ್ಯಾಯ ಸಿಕ್ಕಿದೆ. ಇನ್ನು ಕೆಲವರು ಸಿಂಧೂರದ ವಿರುದ್ಧ ಇದ್ರಲ್ಲ ನಮ್ಮ ಭಾರತ ದೇಶದಲ್ಲೇ, ಅವರ ರುಂಡದ ಮೇಲೆ ಸಿಂಧೂರ ಬಂದಿದೆ. ನೋಡಿ ಯಾವ ರೀತಿ. ಇದು ಮಾನ್ಯ ಮೋದಿಯವರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ, ಬೇರೆ ಯಾರಿಂದೂ ಆಗಲ್ಲ. ಸದ್ಯಕ್ಕೆ ನನಗೂ ಖುಷಿ ಆಯ್ತು. ಏನು ಸಿಂಧೂರ ಕಂಡ್ರಿ ನೆಗೆದು ಬೀಳ್ತಿದ್ದವರೆಲ್ಲ ಸಿಂಧೂರ ಇಟ್ಕೊಂಡು ದೇವಸ್ಥಾನದಲ್ಲಿ ಹೋಗಿ ಗಂಟೆನೂ ಬಾರಿಸುವಂತ ಪರಿಸ್ಥಿತಿಗೆ ಬಂದಿದ್ದಾರೆ. ಬಟ್ ನಾನು ಅದನ್ನ ಕೆಟ್ಟದಾಗಿ ಯಾವ ರೀತಿ ಇದೆ ಅಂತಂದ್ರೆ, ಆಪರೇಷನ್ ಸಿಂಧೂರ ನಾನೊಂದು ಕಡೆ ನೋಡಿದೆ. ನಾವು ಸಣ್ಣವರಿದ್ದಾಗ ತಪ್ಪು ಮಾಡಿಬಿಟ್ರೆ ನಮ್ಮ ಸ್ಕೂಲ್ ಮಾಸ್ಟರ್ ಏನ್ ಮಾಡ್ತಿದ್ರು ಅಂದ್ರೆ, ತಪ್ಪು ಮಾಡಿದ್ರೆ ಸರಿಯಾಗಿ ಓದದೇ ಇದ್ರೆ ಅವ್ರಿಗೆ ಸ್ವಲ್ಪ ರೋಷ ಬರಲಿ ಅನ್ನೋ ಕಾರಣಕ್ಕೆ ಹೆಣ್ಣು ಮಕ್ಕಳನ್ನ ತಂದು ಕಪಾಳಕ್ಕೆ ಕೊಡಿಸ್ತಿದ್ರು. ಹೆಣ್ಣು ಮಕ್ಕಳ ಕೈ ಕಪಾಳಕ್ಕೆ ಕೊಡಿಸಿದ್ರೆ ಅವನ್ ನೆಕ್ಸ್ಟ್ ಹೆಂಗಾದ್ರೂ ಮಾಡಿ ಇಂಥದ್ರಿಂದ ತಪ್ಪಿಸ್ಕೊಳ್ಬೇಕು ಅಂತೇಳಿ ಚೆನ್ನಾಗಿ ಓದ್ತಿದ್ದ. ಈಗೇನ್ ಮಾಡಿದ್ದಾರೆ ನಮ್ಮ ಮೇಷ್ಟ್ರು ಮೋದಿಯವರು, ಯಾರು ತಪ್ಪು ಮಾಡಿದ್ರು ಅವರಿಗೆ 2 ಹೆಣ್ಣು ಮಕ್ಕಳನ್ನ ಕಳಿಸಿ ಕಪಾಳಕ್ಕೆ ಕೊಡಿಸಿದ್ದಾರೆ. ಪಾಕಿಸ್ತಾನಕ್ಕೆ ಇವತ್ತು ಬುದ್ಧಿ ಕಲಿಸುವಂತ ಕೆಲಸವನ್ನ ಹೆಣ್ಣು ಮಕ್ಕಳ ಕೈಲಿ ಮಾಡಿಸಿದ್ದಾರೆ. ಭಾರತ ದೇಶದಲ್ಲಿ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ, ಪಾಕಿಸ್ತಾನಕ್ಕೆ ಶಕ್ತಿ ಎಲ್ಲಿದೆ ಅಂದ್ರೆ ಅದು ಭಾರತ ದೇಶದಲ್ಲಿದೆ. ಅದು ಮೋದಿಯವ್ರಿಗೆ ಗೊತ್ತಿಲ್ವಾ? ನೀವು ಕೇಳಬೇಡಿ, ಗೊತ್ತಿದೆ. ಆದ್ರೆ ಆ ಬಾರ್ಡರ್ನಲ್ಲಿರೋರಿಗೆ ಎಷ್ಟು ಶಕ್ತಿ ಇದೆಯಲ್ಲ, ಆ ಶಕ್ತಿ ಮೊದಲು ಅವರನ್ನ ರುಂಡ ಚೆಂಡಾಡಿದ್ರೆ ಇನ್ನ ಶಕ್ತಿ ಇರ್ತಕ್ಕಂಥವ್ರು ಕೊಡ್ತಿದ್ದವ್ರು ಗೊತ್ತಾಗ್ತಾರೆ ಯಾರು ಅಂತ. ಅದಾದ್ಮೇಲೆ ಇದೇ ಸರ್ಜಿಕಲ್ ಸ್ಟ್ರೈಕ್ ಅವ್ರ ಮೇಲೂ ಆಗ್ತದೆ. ಅದಕ್ಕೆ ಹುಷಾರಾಗಿರ್ಬೇಕು. ನಿನ್ನೆಯಿಂದ ನಾನು ಕೆಲವು ನಾಯಕರನ್ನು ನೋಡ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದವರು, ಬೇರೆ ಬೇರೆ ಸಾಮಾನ್ಯ ಜನರು ಕೂಡ ಈ ಸಿಂಧೂರ್ ಆಪರೇಷನ್ಗೆ ಖುಷಿ ಪಡ್ತಿದ್ದಾರೆ, ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಆದ್ರೆ ಕೆಲವರು ಮುಖಗಳನ್ನು ಊದಿಸ್ಕೊಂಡು ಟಿವಿಗಳ ಮೇಲೆ ಮುಂದೆ ಬಂದು ಎಳ್ಳ ಬೇಡ ಇಲ್ಲ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಅಳೋದೊಂದೇ ಬಾಕಿ. ಯಾಕೆ? ಏನಾಗಿದೆ ನಿಮಗೆ?
ಏನಾಗಿದೆ ನಿಮಗೆ? ಅಳಬೇಡಿ, ಮೋದಿಯವರು ಇದ್ದಾರೆ, ನಿಮ್ಮನ್ನೂ ಕಾಪಾಡ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.